ಬ್ರಿಗೇಡ್ ಟ್ವಿನ್ ಟವರು ಕಮರ್ಷಿಯಲ್ ಸ್ಪೇಸು ಸೇಲು ರೆಂಟಿಗಿದೆ. ಸೊ ಇವ್ರ ಹೆಸರು ಸುಹಾಸ್ ಅಂತ, ಸೇಲ್ಸ್ ಮ್ಯಾನೇಜರು. ಸೊ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ನಮಸ್ಕಾರ. ಮಾತಾಡಿ ಸರ್. ಸೊ ಇದು 1.2 ಮಿಲಿಯನ್ ಸ್ಕ್ವೇರ್ ಫೀಟ್ ಪ್ರಾಜೆಕ್ಟು. ಅದರಲ್ಲಿ ಟವರ್ ಬಿ ಅಲ್ಲಿ ನಾವು ಚಿಕ್ಕದ ಏರಿಯಾ 2999 ಸ್ಕ್ವೇರ್ ಫೀಟ್ ಮಾಡ್ತಾ ಇದ್ವಿ. ಪರ್ ಸ್ಕ್ವೇರ್ ಫೀಟ್ ರೇಂಜ್ ಇರೋದು 12,850 ಪರ್ ಸ್ಕ್ವೇರ್ ಫೀಟ್ ಬೇಸ್ ಪ್ರೈಸು. ನಿಮ್ಮ ಲ್ಯಾಂಡಿಂಗ್ ಕಾಸ್ಟ್ ಬರೋದು 4 crores 30 lakhs ಆಗ್ತದೆ. ಅದು ಸ್ಟಾರ್ಟಿಂಗ್ ಬೇಸ್, ರಿಜಿಸ್ಟ್ರೇಷನು, ಸಿಂಕಿಂಗ್ ಫಂಡು ಎಲ್ಲ ಸೇರಿ. ಅದು ಲಾರ್ಜರ್ ಫ್ಲೋರ್ ಪ್ಲೇಟ್ ನೋಡ್ತಾ ಇದ್ರೆ ಕ್ಲೈಂಟು 30 ಕೋಟಿಯಿಂದ 60 ಕೋಟಿ ತನಕ ಹೋಗ್ತದೆ, ಎಲ್ಲ ಸೇರಿ ರಿಜಿಸ್ಟ್ರೇಷನ್ ಎಲ್ಲ ಸೇರಿ ನಾನು ಹೇಳೋದು. ಇವಾಗ ನಿಮಗೆ ಇದು 3 ಟವರಲ್ಲಿ ಬ್ರೇಕಪ್ ಇದೆ. ಟವರ್ ಏಸ್ 5.5 lakh ಸ್ಕ್ವೇರ್ ಫೀಟ್ ಸ್ಪೇಸ್ ಇರೋದು. ಟವರ್ ಬೀಕನು 5.5 lakh ಸ್ಕ್ವೇರ್ ಫೀಟ್ ಇರೋದು. ಟವರ್ ಸಿ ಕ್ರೆಸ್ಟ್ ಇರೋದು ವಿಚ್ ಇಸ್ ಅಬೌಟ್ 1 lakh ಸ್ಕ್ವೇರ್ ಫೀಟ್. ಟವರ್ ಸಿ ನಮ್ಮ ಅಮ್ಯುನಿಟೀಸ್ ಬ್ಲಾಕ್ ಇರೋದು. ಟವರ್ ಬಿ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಕ್ಲೈಂಟ್ಸ್ಗೆ. ಇನ್ವೆಸ್ಟ್ಮೆಂಟ್ ಇರ್ಬೋದು, ಎಂಡ್ ಯೂಸ್ ಇರ್ಬೋದು, ಆಫರ್ ಮಾಡ್ತಾ ಇದ್ದೀವಿ. ಸೊ ಸರ್ ಇದು ಎಷ್ಟು ಫ್ಲೋರ್ ಬರುತ್ತೆ ಇದು? ಸರ್ B+G+14 ಫ್ಲೋರ್ಸ್ ಇರೋದು ಇದು ಬಿಲ್ಡಿಂಗು. 5.5 lakh ಸ್ಕ್ವೇರ್ ಫೀಟ್ ಒಂದು ಬಿಲ್ಡಿಂಗ್ ಬರ್ತದೆ. ಸೊ ವಾಟ್ ಈಸ್ ದ ಸ್ಟೇಜ್ ನಾವು? ಸರ್ ಆಪ್ರೇಷನಲ್ ಬಿಲ್ಡಿಂಗ್ ಸರ್. ಆಲ್ರೆಡಿ 5.5 lakh ನಾವು 3.5 lakh ಸ್ಕ್ವೇರ್ ಫೀಟ್ ಮಾರಿದ್ವಿ. ಅದರಲ್ಲಿ 1.6 lakh ಸ್ಕ್ವೇರ್ ಫೀಟ್ ಲೀಸ್ ಆಗಿದೆ. 50,000 ಸ್ಕ್ವೇರ್ ಫೀಟ್ ಜನ ಟೆರೆನ್ಸ್ ಆಕ್ಯುಪೈ ಮಾಡಿದ್ರು, ಸ್ವಂತ ಪರ್ಚೇಸ್ ಮಾಡಿ 50,000 ಸ್ಕ್ವೇರ್ ಫೀಟ್ ಆಪ್ರೇಷನಲ್ ಇದೆ ಅದರಲ್ಲಿ. ಇನ್ ಟರ್ಮ್ಸ್ ಆಫ್ ಲೊಕೇಶನ್, ಹೌ ಇಸ್ ದ ಲೊಕೇಶನ್ ದಿಸ್ ಒನ್? ಸರ್ ಇಟ್ಸ್ ಅ ಗುಡ್ ಲೊಕೇಶನ್ ಸರ್. ಡೆವಲಪಿಂಗ್ ಕಮರ್ಷಿಯಲ್ ಲೀಸಿಂಗ್ ಲೊಕೇಶನ್. ನಾವು ಮುಂಚೆ ಇಂಡಸ್ಟ್ರಿಯಲ್ ಏರಿಯಾ ಇತ್ತು, ಇವಾಗ ಮೋರ್ ಆಫ್ ಆಫೀಸ್ ಸ್ಪೇಸ್ ಆಗಿದೆ. ನಮ್ಮ ಫಸ್ಟ್ ಪ್ರಾಜೆಕ್ಟ್ ಬಂದಿದ್ದು WTC ಈ ಲೊಕೇಶನಲ್ಲಿ. ಅದಾದಮೇಲೆ ನಾವು ಡೆಕನೈಟ್ಸ್ ಮಾಡಿದ್ರಿ, ಅದಾದಮೇಲೆ ಆ್ಯನೆಕ್ಸ್ ಮಾಡಿದ್ರಿ. ಇದು ನಮ್ಮ 4ನೇ ಪ್ರಾಜೆಕ್ಟ್ ಈ ಲೊಕೇಶನಲ್ಲಿ. ನಮ್ಮ ಥರ ನೋಡಿ ಬೇರೆ ಡೆವಲಪರ್ಸ್ ಕೂಡ ಬಂದಿದ್ದಾರೆ. ಕ್ಲೋಸ್ ಟು ಅಬೌಟ್ 6 million ಸ್ಕ್ವೇರ್ ಫೀಟ್ ಡೆವಲಪ್ಮೆಂಟ್ ಇದೆ ಈ ಲೊಕೇಶನಲ್ಲಿ. ಸೊ ಈ ಪ್ರಾಜೆಕ್ಟು ನಿಮಗೆ ಏರ್ಪೋರ್ಟ್ ರೋಡ್ಗೂ ಹತ್ರ ಆಗುತ್ತೆ, ಈ ಕಡೆ ಸಿಟಿ ಲಿಮಿಟ್ಸ್ಗೂ ಹತ್ರ ಆಗುತ್ತೆ ಅಲ್ಲ ಸರ್? ಹೌದು, ಏರ್ಪೋರ್ಟ್ಗೆ ಒಂದು 30 ಕಿಲೋಮೀಟರ್ ಇಲ್ಲಿಂದ. ಸಿಟಿ ಲಿಮಿಟ್ಸ್ ಇಸ್ ಅಬೌಟ್ 10 kilometers. ಮೆಟ್ರೋ ಕನೆಕ್ಟಿವಿಟಿ ಇದೆ. ಇದು ಹಿಂದೆ ಗುರುಗೊಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಇದೆ. ಸೊ ನಿಮಗೆ ಮೆಟ್ರೋ ಕನೆಕ್ಟಿವಿಟಿ ಡೈರೆಕ್ಟ್, ಇದು ಗ್ರೀನ್ ಬೆಲ್ಟು. ಸೊ ಡೈರೆಕ್ಟ್ಲಿ ನಿಮಗೆ ಸೌತ್ ಬ್ಯಾಂಗ್ಳೂರ್ ಕೂಡ ಕನೆಕ್ಟ್ ಆಗ್ತದೆ. ಸೊ ಎಂಪ್ಲಾಯೀಸ್ ಆ ಕಡೆಯಿಂದ ಬರೋಕ್ಕೆ ಕೂಡ ಈಸಿಯಾಗಿದೆ ಇಲ್ಲಿಂದ. ಇದು ಬಿಟ್ಟರೆ ನಾವು ಶಟಲ್ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. 850 ಮೀಟರ್ ಇರೋದು ಮೆಟ್ರೋ ಸ್ಟೇಷನು, ಬಟ್ ನಾವು ಶಟಲ್ ಸರ್ವಿಸ್ ಕೂಡ ಕೊಡ್ತೀವಿ ಎಂಪ್ಲಾಯೀಸ್ಗೆ, ಈಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆ. ಸೊ ಬೆಳಿಗ್ಗೆ ಒಂದು ಬ್ಯಾಚ್ ಶಟಲ್ ಇರ್ತದೆ, ಸಾಯಂಕಾಲ ಒಂದು ಬ್ಯಾಚ್ ಶಟಲ್ ಇರ್ತದೆ. ಆಮೇಲೆ ಇನ್ನೊಂದು ನಿಮಗೆ ಈ ಪ್ರಾಜೆಕ್ಟಲ್ಲಿ 3,000 ಸ್ಕ್ವೇರ್ ಫೀಟಿಂದ 60,000 ಸ್ಕ್ವೇರ್ ಫೀಟ್ವರೆಗೂ ಸ್ಪೇಸ್ ಅವೈಲೇಬಲ್ ಇದೆ. ಸೊ ರೆಂಟಿಗೂ ಇದೆ, ಸೇಲ್ಗೂ ಇದೆ. ಹೌದು. ಸೊ ಕ್ಲೋಸ್ ಟು 1 lakh ಸ್ಕ್ವೇರ್ ಫೀಟ್ ಅವೈಲೇಬಲ್ ಇದೆ ಈ ಟವರಲ್ಲಿ. 3,000 ಸ್ಕ್ವೇರ್ ಫೀಟಿಂದ 1 lakh ತನಕ ಆಫರ್ ಮಾಡ್ಬೋದು. ಕ್ಲೈಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ಇನ್ವೆಸ್ಟ್ಮೆಂಟ್ಗೆ ತೋರಿಸ್ಬೋದು. 8th ಫ್ಲೋರಲ್ಲಿ ಚಿಕ್ಕದ ಏರಿಯಾ 3,200 ಇರೋದು. 4.8 CR ಆಗ್ತದೆ ಅಲ್ಲಿ. ಸ್ವಂತ ಆಫೀಸ್ ಬೇಕಿದ್ರೆ 2,999 ಇದೆ, ಅದು 4.3 CR ಆಗ್ತದೆ. ಏನು ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ಪ್ರೈಸ್ ಇದು ಈ ಪ್ರಾಜೆಕ್ಟಲ್ಲಿ? ಸೊ ಪರ್ ಸ್ಕ್ವೇರ್ ಫೀಟ್ ಪ್ರೈಸು ಲೋವರ್ ಫ್ಲೋರ್ಸಲ್ಲಿ 12,850 ಇರೋದು. ಅಪ್ಪರ್ ಫ್ಲೋರ್ಸಲ್ಲಿ 13,580 ಇರೋದು. ಸೊ ಈ ಪ್ರಾಜೆಕ್ಟ್ ಬಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟು ರಿಸೀವ್ ಆಗಿದೆ. ಸೊ ಯಾವಾಗ ರಿಸೀವ್ ಆಯಿತು ಸರ್? ಸರ್ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ರಿಸೀವ್ ಆಗಿದ್ದು ಆಕ್ಯುಪೇಷನ್ ಸರ್ಟಿಫಿಕೇಟು. ಸೊ ಇವಾಗ ಅದೇ ಕ್ಲೈಂಟ್ಸ್ ಆಲ್ರೆಡಿ ಆಪ್ರೇಷನಲ್ ಇದ್ದಾರೆ. ಒಳ್ಳೆ ಕ್ಲೈಂಟ್ಸ್ ಆಪ್ರೇಷನಲ್ ಇದ್ದಾರೆ. ಇಲ್ಲಿ ಹೆಸರು ಹೇಳೋಕ್ಕಾಗಲ್ಲ, ಕಾನ್ಫಿಡೆನ್ಷಿಯಲ್ ರೀಸನು. ಆಮೇಲೆ ಈ ಪ್ರಾಜೆಕ್ಟ್ ನೀವು ಡೈರೆಕ್ಟ್ ವಾಕಿನ್ ಬರ್ಬೋದು. ಸೊ ಇವರು ಇರ್ತಾರೆ ಮ್ಯಾನೇಜರ್ ಸುಹಾಸ್ ಅಂತ ಇವರು. ಸೊ ಇವರು ಆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾರೆ, ಅಲ್ಲೇ ಇರ್ತಾರೆ.